ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ ಫ್ರೆಂಡ್ಸ್. ನೀವು ಹೇಗಿದ್ದೀರಾ? ನೀವು ಸಹ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್. ನಾನು ಈ ದಿನ ಮೆಂತ್ಯ ಸೊಪ್ಪಿನ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಮೊದಲು ನಾನು ಎಣ್ಣೆ ಹಾಕ್ಕೊಂಡೆ ಮತ್ತು ಸಾಸಿವೆ ಹಾಕ್ಕೊಂಡೆ. ಅದು ಇವಾಗ ಚಟಾಪಟ ಅಂದಿದೆ ಫ್ರೆಂಡ್ಸ್. ಇವಾಗ ನಂತರ ನಾನು ಹೆಚ್ಚಿಟ್ಟುಕೊಂಡಿರ್ತಕ್ಕಂಥ ಒಂದು 5-6 ಹಸಿಮೆಣಸಿಕಾಯಿ ಹೆಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು ಹಾಕಿ ಅದು ಮೆಣಸಿಕಾಯಿ ಕೆಂಪಗಾಗೋವರೆಗೆ ಅದನ್ನು ಬಾಡಿಸ್ಕೊತೀನಿ ಫ್ರೆಂಡ್ಸ್. ಈ ಒಂದು ಮೆಣಸಿಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಗೆ ಆಗಬೇಕು. ಇದಕ್ಕೆ ನಾವು ಕ್ಯಾಬೇಜ್ ಹಾಕ್ಕೊಳ್ಳೋಣ. ನಾನು ಒಂದು ಸಣ್ಣ ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಕ್ಯಾಬೇಜನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಸಹ ನಾವು ಈ ರೀತಿಯಲ್ಲಿ ಬಾಡಿಸ್ಕೋಬೇಕು. ಮತ್ತು ಒಂದು 3 ದೊಡ್ಡ ಟೊಮೆಟೊ ಹೆಚ್ಕೊಂಡಿದ್ದೆ. ಟೊಮೆಟೊ ಫ್ಲೇವರ್ ಜಾಸ್ತಿ ನಮ್ಮ ಮನೆಗೆ ಇಷ್ಟಪಡೋದ್ರಿಂದ ಸ್ವಲ್ಪ ಟೊಮೆಟೊ ಜಾಸ್ತಿನೇ ಯೂಸ್ ಮಾಡೋದು ನಾವು. ಈ ಒಂದು 2-3 ಟೊಮೆಟೊ ಕಟ್ ಮಾಡ್ಕೊಂಡಿರತಕ್ಕಂಥದ್ದನ್ನು ಇದನ್ನು ಸಹ ಇದರಲ್ಲಿ ಹಾಕಬೇಕು. ಅದ್ರ ಜೊತೆಗೆ ಇವಾಗ ನಾನು ಒಂದು ಸುಡು ಮೆಂತ್ಯ ಪಲ್ಯವನ್ನು ಸೋಸಿ ತೊಳೆದು ಇಟ್ಕೊಂಡಿದ್ದೆ. ಆ ಒಂದು ಮೆಂತ್ಯನ ಸೊಪ್ಪನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಇದು ಒಂದು ಮೆಂತ್ಯ ಫ್ರೆಂಡ್ಸ್ ಶುಗರಿಗೆ ಒಂದು ಮನೆ ಮದ್ದು ಇದ್ದಂಗೆ. ಮೆಂತ್ಯ ಪಲ್ಯವನ್ನು ನಾವು ಮೇಲಿಂದ ಮೇಲೆ ಬಳಸೋದ್ರಿಂದ ನಾವು ಶುಗರ್ ಬರೋದನ್ನು ತಡೆಗಟ್ಬೋದು. ಇದಕ್ಕೆ ನಾವು ನೋಡಿ ಫ್ರೆಂಡ್ಸ್, ಇವಾಗ ಮೆಂತ್ಯ ಸ್ವಲ್ಪ ಬೆಂದು ಸ್ವಲ್ಪ ಕಡಿಮೆ ಆಗಿದೆ. ಆಗಲೇ ಇದು ಟೊಮೆಟೊ, ಕ್ಯಾಬೇಜ್, ಮೆಂತ್ಯ ಇನ್ನೊಂದು ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಪುಡಿ, ಮತ್ತು ಇದಕ್ಕೆ ಅರಿಶಿಣ, ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಬೇಯಬೇಕು. ಉಪ್ಪು, ಮಸಾಲೆ, ಅರಿಶಿಣ ಇದೆಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಮತ್ತು ಇದಕ್ಕೆ ನಾವು ಕಟ್ ಮಾಡಿ ಹೆಚ್ಚಿ ಇಟ್ಕೊಂಡಿರ್ತಕ್ಕಂಥ ನೋಡಿ ಫ್ರೆಂಡ್ಸ್ ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಪಕ್ಕದಲ್ಲಿ ವೈಟ್ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೆಂದಾದಮೇಲೆ ಆ ಒಂದು ವೈಟ್ ರೈಸಿಗೆ ಕಲಿಸ್ಬೇಕು
ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ವೈಟ್ ರೈಸನ್ನು ಮಾಡಿಟ್ಕೊಂಡಿದ್ದೀನಿ. ಈ ಒಂದು ವೈಟ್ ರೈಸನ್ನು ಮೆಂತ್ಯ ಪಲ್ಯದ್ದು ಒಗ್ಗರಣೆ ಎಲ್ಲ ಕುದ್ದಾದಮೇಲೆ ಈ ಒಂದು ರೈಸನ್ನು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಅನ್ನನ ಹಾಕಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅನ್ನ ಹಾಕ್ಕೊಂಡು ಆ ಒಂದು ಬೇಯಿಸಿಟ್ಟಿರ್ತಕ್ಕಂಥ ಮೆಂತ್ಯ, ಕ್ಯಾಬೇಜ್, ಟೊಮೆಟೊ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.